ಇದೆ ಸಾರ್ವಜನಿಕರಿಂದ. ಆಮೇಲೆ ನಷ್ಟ ಕೂಡ ಆಗ್ತಿದೆ, 40 ಕೋಟಿ ಹೊರೆ ಆಗ್ತಿದೆ ಇದು ಸರ್ಕಾರಕ್ಕೆ. ನಿತ್ಯ ಒಂದಲ್ಲ ಒಂದು ಕಡೆ ಅಪಘಾತಕ್ಕೀಡಾಗ್ತಿವೆ ಈ ಚಿಗರಿ ಬಸ್ಗಳು. ಜೊತೆಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಈ ಯೋಜನೆ ಈಗ ಈಡಾಗಿದೆ. ನೋಡಿ, 40 ಕೋಟಿ BRTS ಲಾಸ್ ಆಗ್ತಾ ಇರೋದು ನಿಗಮಕ್ಕೆ. ಹೀಗಾಗಿ ಈ ಯೋಜನೆಯನ್ನ ಬಂದ್ ಮಾಡುವ ಬಗ್ಗೆ ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಬಂದ್ರೆ ಬಹಳ ಅನುಕೂಲ ಆಗುತ್ತೆ, ಪರಿಸರ ಮಾಲಿನ್ಯ ಆಗೋದಿಲ್ಲ, ಜೊತೆಗೆ ಜನರಿಗೆ ಅನುಕೂಲ ಆಗುತ್ತೆ, ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಅನ್ನೋದು. BRTS ಯೋಜನೆ ನೋಡಿ, ಇದು ಪ್ರತ್ಯೇಕವಾದಂತಹ ಒಂದು ಮಾರ್ಗವನ್ನ ಹೊಂದಿದೆ, ಅವ್ರದೇ ಆದಂತಹ ಒಂದು ಮಾರ್ಗ ಇರುತ್ತೆ. ಈ BRTS ಚಿಗರಿ ಬಸ್ ಬಿಟ್ರೆ ಬೇರೆ ವೆಹಿಕಲ್ಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಈಗ ಎಲೆಕ್ಟ್ರಿಕ್ ಬಸ್ ಅನ್ನ ತಂದ್ಬಿಟ್ರೆ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರಯಾಣಿಕರಿಗೆ ಅನುಕೂಲ ಆಗಿದೆ ಮತ್ತು ಪರಿಸರ ಸ್ನೇಹಿ ಬಸ್ಗಳಾಗಿರೋದ್ರಿಂದಾಗಿ ಆ ಭಾಗದ ಜನರು ಕೂಡ ಇದನ್ನ ಇಷ್ಟಪಡ್ಬೋದು ಅಂತ. ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾಗಿ ಬಹಳ ಹೊರೆ ಆಗ್ತಾ ಇದೆ ನಿಗಮಕ್ಕೆ, 40 ಕೋಟಿ ಲಾಸ್ ಆಗ್ತಾ ಇರೋದು. ಹಾಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ಬಿಟ್ರೆ, ಎಲೆಕ್ಟ್ರಿಕ್ ಬಸ್ ಬಂದ್ಬಿಟ್ರೆ ಅದು ಜನಸ್ನೇಹಿ ಸಂಚಾರ ಆಗುತ್ತೆ ಅನ್ನುವಂತಹ ಚಿಂತನೆಯಲ್ಲಿ ಸರ್ಕಾರ ಇದೆ. ಸಂತೋಷ್ ಲಾಡ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾಕಂದ್ರೆ ಈಗ ಅಲ್ಲಿ ಮಾರ್ಗ ಏನ್ ಮಾಡಿದ್ದಾರೆ BRTS ಅವರು ಚಿಗರಿ ಬಸ್ನವ್ರಿಗೆ, ಅದರಲ್ಲೇ ಒಂದು ಟೋಲ್ ಅನ್ನ ಮಾಡಿಬಿಟ್ರೆ, ಬೇರೆ ವೆಹಿಕಲ್ಗಳಿಗೆ ಅವಕಾಶ ಕೊಟ್ಟು ಟೋಲ್ ಮಾಡಿದ್ರೆ, ಟೋಲ್ ಗೇಟ್ ಮಾಡಿದ್ರೆ ಇನ್ನೂ ಆದಾಯ ಸಂಗ್ರಹ ಮಾಡಬಹುದು ಅನ್ನುವಂತ ಪ್ಲಾನ್ ಕೂಡ ಈಗ ಹಾಕೊಂಡಿದ್ದಾರೆ. ಬಟ್ ನಾವು ನೋಡ್ತಿರೋ ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಚಿಗರಿ ಬಸ್ಗಳು ಒಂದಲ್ಲ ಒಂದು ಅಪಘಾತವನ್ನ ಮಾಡ್ತಾನೆ ಇರ್ತವೆ, ಕೆಟ್ಟ ನಿಂತಿರ್ತವೆ, ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಮತ್ತು ಆರ್ಥಿಕವಾಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ಹೀಗಾಗಿ ಇದನ್ನ ಕೈ ಬಿಡಬೇಕು ಅನ್ನುವಂತಹ ಚರ್ಚೆಗಳು ಆಲ್ರೆಡಿ ನಡೀತಾ ಇದೆ. ಮತ್ತು ಹುಬ್ಬಳ್ಳಿ ಧಾರವಾಡ ನಾಗರಿಕರು ಕೂಡ ಆರಂಭದಲ್ಲಿ ಬಹಳ ಖುಷಿ ಪಟ್ಟಿದ್ರು. ಏನಪ್ಪ, ಹುಬ್ಬಳ್ಳಿ ಧಾರವಾಡಕ್ಕೆ ಚಿಗರಿ ಬಸ್ ಬಂದಿದ್ದಾವೆ, ಚಿಗರಿ ತರ ಎಲ್ಲವೂ ವೇಗವಾಗಿ ಹೋಗ್ತಾವೆ ಅಂತ ಹೇಳಿ ವೇಗವಾಗಿ ಹೋದ್ರು ಕೂಡ ಅಲ್ಲಲ್ಲಿ ಕೆಟ್ಟ ನಿಲ್ಲೋದು, ಜೊತೆಗೆ ವಾರಕ್ಕೊಂದಾದ್ರೂ ಆಕ್ಸಿಡೆಂಟ್ ಆಗಿರುತ್ತೆ ಇಲ್ಲಿ. ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಹಳಷ್ಟು ಜನರು ಬಹಳ ವರ್ಷದಿಂದ ಇದು ನಮ್ಮ ಹೋರಾಟ ಇದೆ. ಆಮೇಲೆ ಎಲ್ಲಿ ಬೇಕಾದಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಕ್ರಾಸ್ ರೋಡ್, ಕ್ರಿಸ್ ಕ್ರಾಸ್ ರೋಡ್, ಪರ್ಪೆಂಡಿಕ್ಯುಲರ್ ರೋಡ್ಸ್ಗಳು ತುಂಬಾ ಆಗಿರೋದ್ರಿಂದ ಸೊ ನಾವೇನೋ ಒಂದು LRT ಅಂತಂದ್ರೆ ಲೈಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ PPP ಮಾಡಲ್ ಬರಬೇಕು, ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಕಾರಿಡಾರ್ ಕೂಡ ಬರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವರೇ ಕ್ರಿಯೇಟ್ ಮಾಡಬೇಕು, ಅವ್ರು ಬಸ್ ನಡೆಸಬೇಕು, ನಮ್ದು ಇಷ್ಟು ಮಿನಿಮಮ್ ಪ್ಯಾಸೆಂಜರ್ಸ್ ನಾವು ಕೊಡ್ಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ. ವಿ ಆರ್ ಗಿವಿಂಗ್ ಅ ಟ್ರೈ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ ಎ ಟೈಮ್ ಅದು LRT ಬಸ್ ಪ್ರಾರಂಭ ಹೋದ್ರೆ ಸುಮಾರು 200-250 ಜನ ಒಂದೇ ಟೈಮ್ ಅದನ್ನ ತಗೊಂಡು ಹೋಗ್ಬೋದು. ಅದು ಎಲೆಕ್ಟ್ರಿಕಲ್ ಇರೋದ್ರಿಂದ ಎನ್ವೈರ್ಮೆಂಟ್ ನಮಗೆ ಕಾರ್ಬನ್ ಪ್ರಿಂಟ್ ಸಿಗುತ್ತೆ, ಎನ್ವೈರ್ಮೆಂಟ್ ಇಶ್ಯೂಸ್ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಈಗ ಇದೇ ತಿಂಗಳ ಬೇಕಂದ್ರೆ ಮೋಸ್ಟ್ಲಿ ಜನವರಿ 8 BRTS ಜೊತೆ ಸಂಪೂರ್ಣ ಮೀಟಿಂಗ್ ಮಾಡ್ಬಿಟ್ಟು ಎಲ್ಲ ಇರ್ತಕ್ಕಂಥ ಇಂಟ್ರೆಸ್ಟೆಡ್ ಪಾರ್ಟಿಗಳನ್ನು ಕರೆಸಿ ಅವ್ರ ಒಪಿನಿಯನ್ ತಗೊಂಡು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನ್ ಬದಲಾವಣೆ ಮಾಡಬಹುದು, ಏನ್ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ BRTS ಆಗ್ತಕ್ಕಂಥದ್ದು ಸಾಧ್ಯತೆ ಒನ್ ಇಯರ್ ಪಾಯಿಂಟ್ ಎಕನಾಮಿಕಲ್ ಸ್ಟಡಿ ಆಗಿದ್ದೀವಿ ಆಲ್ರೆಡಿ. ನಾನೇ ಪರ್ಸನಲ್ ಆಗಿ ಫ್ರಾನ್ಸ್ಗೆ ಹೋಗಿದ್ದೆ, ಆ ಕಂಪ್ನಿಯವ್ರ ಜೊತೆ ಬಿಟ್ಟಿಂಗ್ ಕೂಡ ಮಾಡಿದ್ದೀನಿ. ಇಟ್ ವಿಲ್ ಬಿ ಆನ್ PPP ಪ್ರಾಜೆಕ್ಟ್. ಸೊ ಅವ್ರು ಬಂದು ನಮಗೆ ಒಂದು ಸಬ್ಮಿಟ್ ಮಾಡಬೇಕು ಪ್ರಪೋಸಲ್, ಆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಸಾಧ್ಯ ಬಾಧ್ಯತೆಗಳನ್ನೆಲ್ಲ ಮಾತಾಡಿದ ನಂತರ ಅದು ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಮೊದಲು 20% ಆಗ್ತಕ್ಕಂಥ ಸಾಧ್ಯತೆ ಇದೆ, ಈಗ ಒಂದು 50%. ಹುಬ್ಬಳ್ಳಿ ಧಾರವಾಡ BRTS ಅಂತ ಏನ್ ಹೇಳ್ತಿದ್ವಿ, ಒಂದು ರೋಡ್ ಟ್ರಾನ್ಸಿಟ್ ಸರ್ವಿಸ್ ಅಂತ ಹೇಳಿ ಕರೆಯೋದ್ರ ಮೂಲಕ ಒಂದು ನಾಮಕರಣ ಮಾಡಿ ಒಂದು ಯೋಜನೆಯನ್ನ ಏನು ಆಗಿನ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಬೆಸೆಯುವಂತ ಒಂದು ರಸ್ತೆ ಮಾರ್ಗವನ್ನ ತಗೊಂಡ್ ಬಂತು. ಈ ರಸ್ತೆ 2020-21 ಸಾಲಿನಲ್ಲಿ ಏನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಮುಕ್ತವಾಗಿ ಸೇವೆಯನ್ನು ನೀಡ್ತಾ ಇದೆ. ಆ ಸಂದರ್ಭದಲ್ಲಿ ನೀಡಿದಂತಹ ಸೇವೆ ಇವತ್ತಿನ ದಿವಸ ಕೇವಲ 4 ವರ್ಷದಲ್ಲಿ ಸಾಕಷ್ಟು ಅನಾನುಕೂಲತೆಯನ್ನು ಸಾರ್ವಜನಿಕರು ಸಂಚಾರದಲ್ಲಿ ಅನುಭವಿಸುವಂತ ಪರಿಸ್ಥಿತಿ ಇವತ್ತಿನ ದಿವಸ ಬಂದು ಹೋಗಿದೆ. ಇದರಿಂದ ಕೇವಲ ಸಾರ್ವಜನಿಕರಿಗೆ, ನಡೆದಾಡುವಂತ ಸಾರ್ವಜನಿಕರಿಗಲ್ಲದೆ ವಾಹನದಲ್ಲಿ ಸಂಚಾರ ಮಾಡತಕ್ಕಂಥವ್ರು ಸಹಿತ ಸಾಕಷ್ಟು ತೊಂದರೆ, ಕಿರಿಕಿರಿ ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. 20 ಕಿಲೋಮೀಟರ್ ಅವಧಿಯನ್ನ ಇವತ್ತಿನ ದಿವಸ 1.5 ಗಂಟೆ ಆದರೂ ಸಹಿತ ನಾವು ಆ ಮಿತಿಯನ್ನ ಮುಟ್ಟದೇ ಇರುವಂತ ಪರಿಸ್ಥಿತಿ BRTS ನಿಂದ ಬಂದಿದೆ. ಅದಕ್ಕೆ ನಾವು ಒಂದು ಸಾರ್ವಜನಿಕವಾಗಿ ನಮ್ಮ ಒಂದು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೂಡಲೇ ಈಗಿರುವಂತಹ BRTS ಯೋಜನೆಯಲ್ಲಿ ಓಡಾಡ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಏನಿದೆ
ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ಅತ್ಯುತ್ತಮವಾದಂತಹ ಸಾರಿಗೆ ಸೇವೆಯನ್ನು ನೀಡುವಂತ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆಯನ್ನ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮೂಲಕ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರ ವತಿಯಿಂದ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಖುಷಿಯಾಗಿದ್ರು ಜನ, ಬಟ್ ಈಗ ಬಹಳ ಬೇಸರ ತರಿಸ್ತಾ ಇದಾವೆ. ಈಗ ಲಾಡೋದ ಸುಳಿವು ಕೊಟ್ಟಿದ್ದಾರೆ, ಯಾವ ರೀತಿ ಪ್ಲಾನ್ ಇರುತ್ತೆ ಇನ್ಮೇಲೆ ಎಲೆಕ್ಟ್ರಿಕ್ ಬಸ್ ಬಂದ್ರೆ ಅಂತ? ಪ್ರಭು, ಏನು ಹುಬ್ಬಳ್ಳಿ ಧಾರವಾಡದ ನಿತ್ಯ ಇಲ್ಲಿ ಅಂತಂದ್ರೆ 100ಕ್ಕೂ ಹೆಚ್ಚು ಇಲ್ಲಿ ಅಂದ್ರೆ BRTS ಬಸ್ಗಳು ಸಂಚರಿಸಬೇಕಾಗಿತ್ತು. ಆದ್ರೆ BRTS ಯೋಜನೆ, ಈ ಒಂದು BRTS ಯೋಜನೆ ಅಂತ ಯಾವಾಗ ಬಂತಂದ್ರೆ 2012ರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು. ಆ ಮುಖ್ಯಮಂತ್ರಿ ಇದ್ರಾಗ ಇಲ್ಲಂದ್ರೆ ಒಂದು ವಿಶೇಷವಾದಂತಹ ಒಂದು ಯೋಜನೆ ಅಂದ್ರೆ ಅಹಮದಾಬಾದ್ನಲ್ಲಿ ಇದ್ದಂತಹ ಒಂದು ಯೋಜನೆಯನ್ನ ಇಲ್ಲಿ ಅಂತಂದ್ರೆ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದ್ರು. ಅಂದ್ರೆ BRTS ಏನಿದೆ, ಈ ಒಂದು BRTS ದೇಶದಲ್ಲಿ ಎಲ್ಲೂ ಸಹ ಇಲ್ಲಿ ಅಂದ್ರೆ ಒಳ್ಳೆ ರೀತಿಯಾದಂತಹ ಅನುಷ್ಠಾನ ಆಗಿಲ್ಲ ಮತ್ತು ಎಲ್ಲ ರೀತಿಯಾದಂತಹ ಒಂದು ಕೇಳಿ ಬರುವಂತಹ ಒಂದು ಯೋಜನೆ. ಪ್ರಾರಂಭದಲ್ಲಿ ಸಹಿತ ಹುಬ್ಬಳ್ಳಿ ಧಾರವಾಡ ಜನ ಸೇರಿದಂತೆ ಸಾಕಷ್ಟು ಜನರು ಇಲ್ಲಿ ಅಂದರೆ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ BRTS ಯೋಜನೆ ಇದು ಸಾಕಷ್ಟು ಇಲ್ಲಿ ಅಂದರೆ ಬೇರೆ ಎಲ್ಲ ಕಡೆ ಏನಂದ್ರೆ ಫೇಲ್ಯೂರ್ ಆಗಿದೆ. ಆ